ಏನೋ ಆಗಿದೆ ಗುರು ಇಲ್ಲಿ. ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಪೊಲೀಸವ್ರ ಹತ್ರ ಎಲ್ಲ ಹೊಡೆಸ್ಕೊಂಡು 50 ಅಂತ ಕೊಡ್ತಿದೆ ಮೈಲೇಜ್. ನಮಸ್ತೆ ಎಲ್ರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೊರಟಿರೋದು ನನ್ನ ಅದೃಷ್ಟ ಅನ್ಕೊತೀನಿ. ನನ್ನ ಮೊದಲ ಯೂಟ್ಯೂಬ್ ಚಾನಲ್, ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ ಕೂಡ ಆ ದೇವರ ಆಶೀರ್ವಾದದಿಂದನೇ ಸ್ಟಾರ್ಟ್ ಆಗಿದೆ. ಇನ್ನೇನು ಹೊರಟಿದ್ದೀವಿ. ನಮ್ಮ ಶೇರಾ ಕೂಡ ರೆಡಿ ಇದೆ. ಈ ಕಡೆ ಎಲ್ಲ ತೋರಿಸ್ತೀನಿ ನಿಮಗೆ ಇವಾಗ. ನನ್ನ ಫ್ರೆಂಡ್ ಕೂಡ ರೆಡಿ ಇದ್ದಾನೆ. ಜೈ ಸೇವಾಲಾಲ್. ಹುಡುಗರೆಲ್ಲ ರೆಡಿ ಇದ್ದಾರೆ. ಇನ್ನೇನು ಹೋಗೋದೆ. ನಾನು ಶೇರಾ ಒಂದ್ಸಲ ತೋರಿಸ್ಬಿಡ್ತೀನಿ. ನೋಡಿ ಶೇರಾ. ನಮ್ಮ ಇನ್ನೊಬ್ಬ ಕ್ಯಾಮ್ರಾಮ್ಯಾನ್ ನಮ್ಮ ಕ್ಯಾಮ್ರಾಮ್ಯಾನ್ ಇವರು. ನನಗೆ ಗೊತ್ತಿರೋಷ್ಟು ಒಂದು ಸ್ವಲ್ಪ ವಿಷಯಗಳು ಸಂತ ಸೇವಾಲಾಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ಹೋಗೋಣ, ಅಲ್ಲಿ ನಿಮಗೆ ಸಿಗ್ತೀನಿ. ನೋಡಿ ಎಲ್ಲ ಹೋಗ್ತಿದ್ದಾರೆ. ಇವರೆಲ್ಲ ಹೋಗ್ತಿರೋದೇ ಸಂತ ಸೇವಾಲಾಲ್ ದರ್ಶನ ಪಡೆಯೋಕ್ಕೆ. ನಾವು ಹೋಗೋ ರೂಟು ಅಲ್ಲಿ ಬಸ್ ಹೋಗ್ತಿದೆ ನೋಡಿ. ಆ ಬಸ್ ಹೋಗೋ ರೂಟ್ ಇದೆಯಲ್ಲ, ಅದು ಸೂರಗೊಂಡನಕೊಪ್ಪ. ಇಲ್ಲಿಂದ ಒಂದು 5ರಿಂದ 6 ಕಿಲೋಮೀಟ್ರ್ ಅಷ್ಟೇ. ಒಂದು 6 ಕಿಲೋಮೀಟ್ರ್ ಆಗುತ್ತೆ ಸೂರಗೊಂಡನಕೊಪ್ಪ. ಇದು ಸವಳಂಗ ಬಸ್ ಸ್ಟ್ಯಾಂಡ್. ಸೊ ನನ್ನ ಗಾಡಿ ಮೈಲೇಜ್ ಎಷ್ಟು ಕೊಡ್ತಿದೆ ಅಂತ ತೋರಿಸ್ತೀನಿ ನೋಡಿ. ಪರವಾಗಿಲ್ಲ ನೋಡಿ, 51 ಅಂತ ಕೊಡ್ತಿದೆ ಮೈಲೇಜ್. ಪರವಾಗಿಲ್ಲ, ನನ್ನ ಗಾಡಿ ಚೆನ್ನಾಗೇ ಮೈಲೇಜ್ ಕೊಡ್ತಿದೆ. ಫೈನಲಿ ಶ್ರೀ ಸಂತ ಸೇವಾಲಾಲ್ 285ನೇ ಜಯಂತ್ಯೋತ್ಸವಕ್ಕೆ ಬಂದೀವಿ. ಇನ್ನೇನು ಹೋಗೋಣ ಒಳಗೆ. ಇನ್ನು ಒಳಗಡೆ ತುಂಬ ಥರ ಅಂದರೆ ಸಂತ ಸೇವಾಲಾಲ್ ಅವರು ಸಣ್ಣವರಿದ್ದಾಗ ಅವ್ರು ಹೇಗಿದ್ದರು ಅನ್ನೋದೆಲ್ಲ ಒಳಗಡೆ ಆರ್ಟ್ ಮಾಡಿದ್ದಾರೆ. ತಾಯಿ ಧರ್ಮಿಣಿ ಮಾತಾ ಮಗುನ ಎತ್ಕೊಂಡು ನಿಂತಿರೋ ಥರ ಮಾಡಿರೋದು ಆರ್ಟ್. ನೋಡಿ, ಇದು ತಾಯಿ ಮರಿಯಮ್ಮ ದೇವಸ್ಥಾನ. ಇವರೆಲ್ಲ ಮಾಲಾಧಾರಿಗಳು, ಎಲ್ಲ ಮಾಲೆ ಹಾಕ್ಕೊಂಡಿದ್ದಾರೆ. ಇವರೆಲ್ಲ ಊರಿಂದ ಬಂದುಬಿಟ್ಟು ಇಲ್ಲಿ ಬಂದು ಮಾಲೆ ತೆಗಿತಾರೆ. ಮಾಲೆ ತೆಗಿಯೋ ಜಾಗ ಕೂಡ ತೋರಿಸ್ತೀನಿ ನಿಮಗೆ ಎಲ್ಲಿದೆ ಅಂತ. ಇದು ತಾಯಿ ಮರಿಯಮ್ಮ ತಾಯಿಯ ವಾಹನ. ಏನೋ ಆಗಿದೆ ಗುರು ಇಲ್ಲಿ. ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಸೊ ಏನಪ್ಪ ಅಂದರೆ, ಮೊದಲಿಗೆ ನಾನು ಒಂದು ಎಲ್ರಿಗೂ ಇರುವಂಥ ಒಂದು ಡೌಟ್ನ ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ಸೇವಾಲಾಲ್ ಅವರ ಜನ್ಮಸ್ಥಳ ಯಾವುದು, ಸೇವಾಲಾಲ್ ಅವರ ದೇಹಾಂತ್ಯವಾಗಿರುವಂತಹ ಸ್ಥಳ ಯಾವುದು ಅಂತ ಎಷ್ಟೋ ಜನ ಏನು ಅಂದ್ಕೊಂಬಿಟ್ಟಿದ್ದಾರೆ, ಸೂರಗೊಂಡನಕೊಪ್ಪನೇ ಅವರ ದೇಹಾಂತ್ಯವಾಗಿರೋಂಥ ಜಾಗ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ನಾನು ಅದನ್ನ ಕ್ಲಿಯರ್ ಮಾಡಿಕೊಡ್ತೀನಿ. ತಪ್ಪು ಅದು. ಆ್ಯಕ್ಚುಲಿ ಏನಪ್ಪ ಅಂದರೆ, ಸೂರಗೊಂಡನಕೊಪ್ಪದಲ್ಲಿ ಅವರು ಜನ್ಮ ಆಗಿರೋದು. ಇಲ್ಲಿ ಜನ್ಮಸ್ಥಳ ಇದು ಸೂರಗೊಂಡನಕೊಪ್ಪ. ಅವರ ದೇಹಾಂತ್ಯವಾಗಿರೋದು ಮಹಾರಾಷ್ಟ್ರದಲ್ಲಿ. ದೇಹಾಂತ್ಯವಾಗಿರೋದು ಅಲ್ಲಿ ಐಕ್ಯವಾಗಿರೋದು. ಜನ್ಮ ಆಗಿರೋದು ಇಲ್ಲಿ ಸೂರಗೊಂಡನಕೊಪ್ಪ. ಸೊ ಎಲ್ಲರೂ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಯಾಕಂದರೆ ಭಾಳ ಜನಕ್ಕೆ ಗೊತ್ತಿರಲಿಲ್ಲ ಯಾವುದು ಜನ್ಮಸ್ಥಳ ಯಾವುದು, ಅವರ ದೇಹಾಂತ್ಯವಾಗಿರೋದು ಯಾವುದು ಅಂತ. ಅಲ್ಲಲ್ಲಲ್ಲಲ್ಲಲ್ಲಲ್ಲ
ವಿಡಿಯೋ ಮಾಡೋಕ್ಕೆ ಹೋಗೋಣ ಬಾ ಅಂದರೆ ನನ್ನ ಮಗ ಇಲ್ಲಿ ತಿನ್ಕೊಂತ ಕುಂತವನು. ಬೆಳಗ್ಗಿಂದ ಸುಮ್ಮನೆ ತಿನ್ನೋದೇ ಒಂದು ತಿನ್ನಪ್ಪ ತಿನ್ನು, ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಒಂದು ಹಂಗೆ ಸ್ವಲ್ಪ ಹಿಂದೆ ಹೋಗ್ತೀನಿ. ಇಲ್ಲಪ್ಪ ಅಂದರೆ 1735 ತಾಯಿ ಧರ್ಮಿಣಿ ಮತ್ತು ತಂದೆ ಭೀಮಾನಾಯ್ಕ್ ಇವರಿಬ್ಬರು ಕೂಡ ಸೇವಾಲಾಲ್ ಅವರ ತಂದೆ ತಾಯಿ ಆಗಿರ್ತಾರೆ. ಸೊ ಏನಪ್ಪ ಅಂತಂದರೆ ತಾಯಿ ಧರ್ಮಿಣಿ ಮತ್ತು ಭೀಮಾನಾಯ್ಕ್ ಅವರಿಗೆ ಮಕ್ಕಳೇ ಆಗಿರೋದಿಲ್ಲ. ಎಷ್ಟೋ ವರ್ಷ ಮದುವೆ ಆಗಿ ಎಷ್ಟೋ ವರ್ಷ ಆದರೂ ಕೂಡ ಅವರಿಗೆ ಮಕ್ಕಳೇ ಆಗಿರೋದಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಮರಿಯಮ್ಮ ದೇವರಿಗೆ ಹರಕೆ ಹೊತ್ಕೊತಾರೆ. ಮಾರಿಕಾಂಬಾ ದೇವಿ ಇನ್ನೊಂದು ರೂಪನೇ ಈ ಮರಿಯಮ್ಮ. ಏನು ಹರಕೆಯಪ್ಪ ಅಂತಂದರೆ, ನನಗೆ ಮಕ್ಕಳಾದರೆ ಆ ಒಂದು ಮಗುನ ನಾನು ನಿನ್ನ ಸೇವೆಗೆ ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಅವಾಗೇನಾಗುತ್ತೆ, ಆ ಭೀಮಾನಾಯ್ಕ್ ಮತ್ತು ತಾಯಿ ಧರ್ಮಿಣಿ ಇಬ್ಬರೂ ಕೂಡ ದಿನನಿತ್ಯ ಏನು ಮರಿಯಮ್ಮ ದೇವಿಗೆ ಪೂಜೆ ಸಲ್ಲಿಸೋದಾಗಿರ್ಬೋದು, ಪ್ರತಿಯೊಂದು ಆ ಹರಕೆ ಹೊತ್ತ ಏನು ನಿಯಮಗಳು ಪ್ರತಿಯೊಂದು ನಿಯಮನ ಪಾಲಿಸ್ತಾ ಹೋಗ್ತಾರೆ ಅವರು ಪ್ರತಿದಿನ. ಏನು ಫೆಬ್ರವರಿ 15, 1739 ಮಗು ಆಗುತ್ತೆ. ಆ ಮಗುವೇ ಈ ಸೇವಾಲಾಲ್. ಸಪ್ತ ಮಾತೃಕೆಯರ ಆಶೀರ್ವಾದದಿಂದ ಹುಟ್ಟಿದಂತಹ ಮಗುನೇ ಸಂತ ಸೇವಾಲಾಲ್. ಆ ಮಗುನ ಅವರು ಭಾಳ ಪ್ರೀತಿಯಿಂದ ಸಾಕ್ತಾರೆ. ಆದರೆ ಒಂದು ತಪ್ಪು ಏನು ಮಾಡ್ತಾರೆ ಅಂತಂದರೆ, ಆ ಮಗುನ ಮರಿಯಮ್ಮ ದೇವಿಗೆ ಸೇವೆಗೆ ಬಿಡೋದಿಲ್ಲ ಅವರು. ಆ ಒಂದು ಮಗುನ ಸೇವೆಗೆ ಬಿಡದೇ ಇರೋ ಕಾರಣ ಅವ್ರ ಮೇಲಿರೋಂಥ ಪ್ರೀತಿ. ಇದನ್ನು ಕಂಡಂತಹ ಮರಿಯಮ್ಮ ದೇವಿ ಅವರಿಗೆ ಭಾಳ ಶಿಕ್ಷೆ ಕೊಡ್ತಾರೆ. ಏನಪ್ಪ ಅಂತಂದರೆ, ಸೊ ಎಲ್ಲೇ ಹೋದರೂ ಕೂಡ ಅವರಿಗೆ ಅವಮಾನ ಆಗಿರ್ಬೋದು, ಸೊ ಯಾವುದಾದ್ರೂ ಒಂದು ರೂಪದಲ್ಲಿ ಅವರಿಗೆ ತುಂಬ ಕಷ್ಟ ಬಂದ್ಬಿಡುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ, ಸೇವಾಲಾಲ್ ಹತ್ರ ಹೋಗ್ತಾರೆ. ಸೇವಾಲಾಲ್ ಹತ್ರ ಹೋದಾದ್ಮೇಲೆ ಸೇವಾಲಾಲ್ ಅವರಿಗೆ ಹೇಳ್ತಾರೆ, ಹರಕೆ ಹೊತ್ತಿದ್ವಿ, ನಿನಗೆ ಸೇವೆಗೆ ಬಿಡ್ತೀವಿ, ನೀನು ಹೋಗು ಅಂತ ಕಳಿಸ್ತಾರೆ. ಸೊ ಇದನ್ನು ನಂಬಲ್ಲ ಅವರು, ಯಾರು ಸೇವಾಲಾಲ್ ಅವರು ನಂಬಲ್ಲ. ಇನ್ನು ಸ್ವಲ್ಪ ದಿನ ಆದಮೇಲೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಮರಿಯಮ್ಮ ದೇವಿಗೆ ದಿನನಿತ್ಯ ಪೂಜೆ ಮಾಡ್ತಾರೆ. 1745 ಇಸ್ವಿಲಿ ಅವರು ಮರಿಯಮ್ಮ ದೇವಿಯ ಸೇವೆಗೆ ಹೋಗಿ ಅವರ ಸೇವೆ ಮಾಡಿ ಧ್ಯಾನ ಮಾಡಿ ಅದಾದ ನಂತರ ಅವರಿಂದ ಒಂದು ದಿವ್ಯ ಶಕ್ತಿಯನ್ನು ಹೊಂದುತ್ತಾರೆ. ಯಾರು? ಸಂತ ಸೇವಾಲಾಲ್ ಅವರು ಒಂದು ದಿವ್ಯ ಶಕ್ತಿಯನ್ನು ಪಡಿತಾರೆ. ಆ ಒಂದು ದಿವ್ಯ ಶಕ್ತಿ ಎಂತಹ ಶಕ್ತಿ ಇರುತ್ತೆ ಅಂತಂದರೆ, ಕಲ್ಲನ್ನೇ ಕೂಡ ನಗಾರಿಯನ್ನಾಗಿ ಪರಿವರ್ತಿಸ್ತಾರೆ. ಮತ್ತು ಮಣ್ಣಲ್ಲಿ ಅವರು ಅಡುಗೆನ ತಯಾರಿಸ್ತಾರೆ. ಆ ಅಡುಗೆ, ಆ ಮಣ್ಣು ಕೂಡ ಅನ್ನವಾಗಿ ಪರಿವರ್ತನೆ ಆಗುತ್ತೆ. ಅಷ್ಟು ಒಂದು ದಿವ್ಯ ಶಕ್ತಿಯನ್ನು ಅವರು ಹೊಂದುತ್ತಾರೆ. ಸೊ ಈಗ ನಾನು ನಿಮಗೆ ಡೈರೆಕ್ಟ್ ನಾನು ಮರಿಯಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ದೇವಿ ದರ್ಶನ ಆದಮೇಲೆ ಸಂತ ಸೇವಾಲಾಲ್ ದೇವಸ್ಥಾನಕ್ಕೆ ಹೋಗೋಣಂತೆ. ಫಸ್ಟು ಇವಾಗ ನಾನು ಮರಿಯಮ್ಮ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತೀನಿ. ಇಷ್ಟು ಜನಗಳ ಮಧ್ಯೆ ಒಂದಿಷ್ಟು ಕಷ್ಟಪಟ್ಟು ನಿಮಗೆ ದರ್ಶನ ಮಾಡಿಸಿದ್ದೀನಿ. ಸೇವಾಲಾಲ್ ದೇವಸ್ಥಾನಕ್ಕೆ ಹೋಗೋಣ ನೆಕ್ಸ್ಟು. ಸೊ ಇವಾಗ ಹೋಗ್ತಾ ಇರೋದು ನಾವು ಸೇವಾಲಾಲ್ ದೇವಸ್ಥಾನ.